ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆಗಿರೋಂಥ ಲಡ್ಡು, ಮಕ್ಕಳ ಜ್ಞಾಪಕ ಶಕ್ತಿ ಆಗಿರ್ಬೋದು ಅಥವಾ ಬುದ್ಧಿಶಕ್ತಿನ ಹೆಚ್ಚಿಸುವಂಥ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಇದನ್ನು ಪ್ರತಿನಿತ್ಯ ಒಂದೊಂದನ್ನು ಕೊಡ್ತಾ ಬಂದರೆ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಅವರ ಜ್ಞಾಪಕ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋದಾದರೆ, ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗುವಷ್ಟು ಬಾದಾಮಿನ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಉರಿಲಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕು. ಬಾದಾಮಿನ ದಿನನಿತ್ಯ ಮಕ್ಕಳಿಗೆ ಕೊಡೋದ್ರಿಂದ ಅವರ ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು, ಹಾಗೆ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತೆ. ನೋಡಿ, ಈ ರೀತಿಯಾಗಿ ಒಂದು 3 ರಿಂದ 4 ನಿಮಿಷ ನಾವು ಮೀಡಿಯಮ್ ಉರಿಲಿಟ್ಟು ಹುರ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನೀವು ಬಾದಾಮಿನ ಮಕ್ಕಳಿಗೆ ಡೈಲಿ ನೈಟ್ ಹೊತ್ತು ಒಂದು 4 ರಿಂದ 5 ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದು ಕೊಟ್ಟರೆ ಇನ್ನೂ ಕೂಡ ಒಳ್ಳೆಯದು. ನೋಡಿ, ನಂತರ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಎಳ್ಳಲ್ಲಿರುವಂಥ ಕ್ಯಾಲ್ಶಿಯಂ ಹಾಗೆ ಮೆಗ್ನೀಷಿಯಮಿಂದ ನಮ್ಮ ಒತ್ತಡನ ಕಮ್ಮಿ ಮಾಡಿ ನಿದ್ರೆ ಕೂಡ ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 2 ನಿಮಿಷ ನೀಟಾಗಿ ಡ್ರೈ ರೋಸ್ಟ್ ಮಾಡಿದ್ದಾದಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನಂತರ ಹುರ್ಕೊಂಡಿರೋ ಅಂಥ ಬಾದಾಮಿಲಿ ಒಂದು 10 ರಿಂದ 15 ಬಾದಾಮಿನ ತೊಗೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಲಾಸ್ಟಲ್ಲಿ ಲಡ್ಡು ಕಟ್ಟುವಾಗ ಸೇರಿಸ್ಕೊಂಡ್ರೆ ಮಧ್ಯದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಹುರಿದಿರೋ ಅಂಥ ಪದಾರ್ಥಗಳನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು 4 ಏಲಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಫ್ಲೇವರ್ಗೆ. ಇದನ್ನು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿನಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳಿ. ಒಂದೇ ಸಲ ಕಂಟಿನ್ಯೂಸ್ ಆಗಿ ರುಬ್ಕೊಳ್ತು ಅಂತ ಅಂದರೆ ಅದರಲ್ಲಿರೋ ಅಂಥ ಎಣ್ಣೆ ಅಂಶ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ನಂತರ ಇದಕ್ಕೆ ಸಿಹಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಎರಡೂ ಇಷ್ಟ ಇಲ್ಲ ಅನ್ನೋರು ನೀವು ಖರ್ಜೂರನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಬೆಲ್ಲ ಹಾಕಿದ್ದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಎಲ್ಲ ಕಡೆ ನೀಟಾಗಿ ಬೆಲ್ಲ ಹೊಂದೋದಿಲ್ಲ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಬೆಲ್ಲ ಹಾಗೆ ಬಾದಾಮಿ ಮತ್ತು ಎಳ್ಳಿನ ಮಿಶ್ರಣನ ಇನ್ನೊಂದು ಸಲ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮತ್ತೆ ಪುಡಿ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರುತ್ತಾ ಅಂತ ನೋಡಿಬಿಡಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಮತ್ತೆ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಆವಾಗಲೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಬಾದಾಮಿ ಪೀಸಸ್ ಕೂಡ ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ. ತುಪ್ಪ ಅನ್ನೋದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪ ಹಾಕಿದ್ದಾದಮೇಲೆ ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಲಡ್ಡುಗಳನ್ನ ಯಾವ ಸೈಜಲ್ಲಿ ಬೇಕು ನೋಡಿ ಕಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉದ್ರುದ್ರಾಗಿದೆ, ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಮತ್ತೆ 2 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಅಥವಾ ತುಪ್ಪ ಇಲ್ಲ ಅಂತ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಕೂಡ ಬಿಸಿ ಮಾಡಿ ಹಾಕಿ ನೀವು ಉಂಡೆಗಳನ್ನ ಕಟ್ಕೊಳ್ಬೋದು. ಈ ಉಂಡೆಗಳನ್ನ ತಿಂಗಳಿಗೆ ಒಂದ್ಸಲ ಮಾಡಿಟ್ಕೊಳ್ಳಿ. ಡೈಲಿ ಒಂದೊಂದನ್ನು ಕೊಟ್ಟರೆ ಸಾಕು, ಮಕ್ಕಳಿಗೆ ಹೆಲ್ದಿಯಾಗೂ ಕೂಡ ಇರುತ್ತೆ, ಹಾಗೆ ಅವ್ರಿಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ಕಟ್ಕೊಳ್ಳಿ. ಹೀಗೆ ಒಂದೊಂದನ್ನೇ ದಿನ ಕೊಡ್ತಾ ಬಂದರೆ ಮಕ್ಕಳ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಎರಡೂ ಕೂಡ ಹೆಚ್ಚಾಗುತ್ತೆ. ಮಕ್ಕಳು ಅಂತಲೇ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು, ಚಿಕ್ಕವರು ಕೂಡ ತಿನ್ಬೋದು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕೇವಲ 3 ಪದಾರ್ಥಗಳನ್ನ ಬಳಸ್ಕೊಂಡು ಲಡ್ಡುನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ಆರೋಗ್ಯಕರವಾಗಿರುವಂಥ ಲಡ್ಡು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.